ಬೆಂಗಳೂರು ಗ್ರಾಮಾಂತರ ಗದ್ದೆಗೆ ಗುದ್ದಾಟ ಇಡೀ ರಾಜ್ಯ ಅಲ್ಲ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ. ಡಾಕ್ಟರ್ ಸಿ.ಎನ್. ಮಂಜುನಾಥ್ ಬಿಜೆಪಿ ಅಭ್ಯರ್ಥಿ, ಡಿ.ಕೆ. ಸುರೇಶ್ ಹ್ಯಾಟ್ರಿಕ್ ಹೀರೋ. ಅವರು 4ನೇ ಬಾರಿ ಗೆಲ್ಲೋಕೆ ಕಾಂಗ್ರೆಸ್ಸಿಂದ ಸ್ಪರ್ಧೆ ಮಾಡಿದ್ದಾರೆ. ಡಿ.ಕೆ. ಸುರೇಶ್ 2 ಲಕ್ಷಕ್ಕೂ ಅಧಿಕ ಮತಗಳಲ್ಲಿ ಗೆಲ್ತೀನಿ ಅಂತ ಕ್ಯಾಂಪೇನ್ ಮಾಡ್ತಿದ್ದಾರೆ. ಡಿ.ಕೆ. ಶಿವಕುಮಾರ್ ಗೆಲುವು ನಮ್ಮದೇ ಅಂತ ಹೇಳ್ತಿದ್ದಾರೆ. ಡಾಕ್ಟರ್ ಮಂಜುನಾಥ್ ಜೆಡಿಎಸ್ ಬಿಜೆಪಿ ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ವರ್ಕ್ ಆಗಿದೆ, ನಾವು ಗೆಲ್ತೀವಿ ಅಂತ ಡಾಕ್ಟರ್ ಮಂಜುನಾಥ್ ಹೇಳ್ತಾ ಇದ್ದಾರೆ. ಡಾಕ್ಟರ್ ಮಂಜುನಾಥ್ ಅವರಿಗೆ ಚನ್ನಪಟ್ಟಣದ ಮಾಜಿ ಶಾಸಕ ಹಾಲಿ MLC ಸಿ.ಪಿ. ಯೋಗೇಶ್ವರ್ ಹಾಗೆ ಆರ್ ನಗರ ಶಾಸಕ ಮುನರತ್ನ ಅವರು, ಬೆಂಗಳೂರು ಸೌತ್ MLA ಕೃಷ್ಣಪ್ಪನವರು ಸಾಥ್ ಕೊಟ್ಟಿದ್ದಾರೆ. ಇನ್ನು ಮಾಗಡಿಯ ಮಂಜು ಮಾಜಿ ಶಾಸಕರು JDS ನಾಯಕರು ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ. ಕುಣಿಗಲ್ನಲ್ಲಿ ಫಾರ್ ದ ಫಸ್ಟ್ ಟೈಮ್ ಅಣ್ಣ ತಮ್ಮ ಕಿತ್ತಾಡ್ಕೋತಿರೋ ಡಿ ನಾಗರಾಜ ಡಿ ಕೃಷ್ಣಕುಮಾರ್. ಆದರೆ ಡಿ ಕೃಷ್ಣಕುಮಾರ್ ಹಾಗೆ ಡಿ ನಾಗರಾಜ್ ಅವರ ಪುತ್ರ ರವಿಬಾಬು ಇಬ್ಬರು ಕೂಡ ಒಂದಾಗಿ ಕುಣಿಗಲಲ್ಲಿ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಪರವಾಗಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಆರ್ ನಗರದಲ್ಲಿ ಲೀಡ್ ಪಡಿಲೇಬೇಕು ಅಂತ ಡಿ.ಕೆ. ಶಿವಕುಮಾರ್ ಅವರ ಪತ್ನಿ ಉಷಾ ಅವರು, ಡಾಕ್ಟರ್ ರಂಗನಾಥ್ ಅವರ ಪತ್ನಿ ಹಾಗೆ ಡಿ.ಕೆ. ಶಿವಕುಮಾರ್ ಮಗಳು ಐಶ್ವರ್ಯ ಡಿ.ಕೆ. ಹೆಗ್ಡೆ ಕುಸುಮ ಅವರು ಕ್ಯಾಂಪೇನನ್ನು ಮಾಡ್ತಾ ಇದ್ದಾರೆ. ಬಟ್ ಇಲ್ಲೇನು ಅಂತಂದರೆ ನಗರ ಭಾಗದಲ್ಲಿ ಬಿಜೆಪಿ ಪ್ರಾಬಲ್ಯ ಇತ್ತು, ಆ ಪ್ರಾಬಲ್ಯವನ್ನು ಮುರಿದ್ರೆ ನಾವು ಗೆಲ್ತೀವಿ ಅನ್ನೋದು ಡಿ.ಕೆ. ಸುರೇಶ್ ಅವರ ಲೆಕ್ಕಾಚಾರ. ಕನಕಪುರ, ಚನ್ನಪಟ್ಟಣ, ರಾಮನಗರ, ಕುಣಿಗಲ್ ಹಾಗೆ ಮಾಗಡಿಯಲ್ಲಿ ಉತ್ತಮ ಪ್ರದರ್ಶನವನ್ನು ತೋರಲಿಕ್ಕೆ ಕಾಂಗ್ರೆಸ್ ಅವರು ಹೊರಟಿದ್ದಾರೆ. ಸಹಜವಾಗಿ ಕನಕಪುರದಲ್ಲಿ ಡಿ.ಕೆ. ಸುರೇಶ್ ಅವರಿಗೆ ದೊಡ್ಡ ಲೀಡ್ ಆಗುತ್ತೆ. ಅಟ್ ದಿ ಸೇಮ್ ಟೈಮ್ ಚನ್ನಪಟ್ಟಣದಲ್ಲೂ ಕೂಡ ಡಾಕ್ಟರ್ ಮಂಜುನಾಥ್ಗೆ ದೊಡ್ಡ ಲೀಡ್ ಆಗುತ್ತೆ ಅನ್ನೋದು ಬಿಜೆಪಿ JDSನವರ ವಿಶ್ವಾಸ. ಅವೆಲ್ಲ ಚಾನ್ಸೇ ಇಲ್ಲ, ನಮಗೂ ಲೀಡ್ ಬರುತ್ತೆ ಅನ್ನೋದು ಕಾಂಗ್ರೆಸ್ ಅವರ ವಿಶ್ವಾಸ ಚನ್ನಪಟ್ಟಣದಲ್ಲಿ. ಬಟ್ ರಾಮನಗರ ಹಾಗೆ ಕುಣಿಗಲ್ ಹಾಗೆ ಮಾಗಡಿ ಈ 3 ಲೀಡಿನ ಗುಟ್ಟು ಇನ್ನೂ ನಡೀತಾ ಇದೆ. ಒಳ್ಳೊಳಗೆ ಏನೇನು ಅಂತ ನೋಡಬೇಕಾಗತ್ತೆ. ಬಟ್ ಬೆಂಗಳೂರಲ್ಲಿ ಕಳೆದ ಬಾರಿ ಸೌತಲ್ಲಿ 50,000 ಲೀಡ್ ಆಗಿತ್ತು, ಬೆಂಗಳೂರು ಸೌತ್ ವಿಧಾನಸಭಾ ಕ್ಷೇತ್ರದಲ್ಲಿ. ಆ್ಯಂಡ್ RR ನಗರ 30,000 ಲೀಡ್ ಆಗಿತ್ತು ಬಿಜೆಪಿಗೆ. ಆನೇಕಲ್ 2,000 ಡಿ.ಕೆ. ಸುರೇಶ್ ಅವರು ಲೀಡ್ ಆಗಿತ್ತು. ಬಟ್ ಡಾಕ್ಟರ್ ಸಿ.ಎನ್. ಮಂಜುನಾಥ್ ನಗರ ಪ್ರದೇಶದಲ್ಲಿ ಭಾರಿ ಪಾಪ್ಯುಲರ್, ಜೊತೆಗೆ ಗ್ರಾಮೀಣ ಭಾಗದಲ್ಲಿ ದೇವೇಗೌಡರ ಅಳಿಯ ಅನ್ನೋ ರೀತಿಯಲ್ಲಿ ಪಾಪ್ಯುಲರ್, ಜೊತೆಗೆ ಜಯದೇವಾದಲ್ಲಿ ತಮ್ಮದೇ ಆದಂಥ ಸಾಧನೆ ಸೇವೆಯನ್ನು ಮಾಡಿದ್ದಾರೆ. ಆದರೆ ಡಿ.ಕೆ. ಸುರೇಶ್ 3 ಬಾರಿ ಗೆದ್ದು ಅವರು ಕೂಡ ಅವ್ರದ್ದೇ ಆದ ದಾಟಿಯಲ್ಲಿ ಕೆಲಸ ಮಾಡಿದ್ದಾರೆ. ಸೊ ಹೀಗಾಗಿ ಟಫೆಸ್ಟ್ ಕ್ಷೇತ್ರ ಇದು. ಹೀಗೆ ಅಂತ ಹೇಳಲಿಕ್ಕೆ ಭಾಳಷ್ಟು ಕಷ್ಟ ಆಗುವಂಥ ಕ್ಷೇತ್ರ. ಆದರೂ ಬೆಂಗಳೂರು ಗ್ರಾಮಾಂತರ ಜಿದ್ದಾಜಿದ್ದಿನಿಂದ ಕೂಡಿದೆ. ಡಿ.ಕೆ. ಸುರೇಶ್ ನಾವು 2 ಲಕ್ಷದಲ್ಲಿ ಗೆಲ್ತೀವಿ ಅಂತಾರೆ, ಬಿಜೆಪಿಯವರು ನಾವು 1-2 ಲಕ್ಷದಲ್ಲಿ ಗೆಲ್ತೀವಿ ಅಂತ ಹೇಳ್ತಾರೆ. ಬಟ್ ಹಾಗಾಗಿ ಇಬ್ಬರು ಕಾನ್ಫಿಡೆನ್ಸ್ ಆಗಿದ್ದಾರೆ, ಭಾಳ ವಿಶ್ವಾಸದಲ್ಲಿದ್ದಾರೆ. ಆದರೆ ಜನ ಯಾರನ್ನ ಆಯ್ಕೆ ಮಾಡ್ತಾರೆ? ಬಿಜೆಪಿ JDS ಮೈತ್ರಿಕೂಟದ ಡಾಕ್ಟರ್ ಮಂಜುನಾಥ್ ಆಯ್ಕೆ ಮಾಡ್ತಾರಾ, ಅಥವಾ ಕಾಂಗ್ರೆಸ್ನ ಡಿ.ಕೆ. ಸುರೇಶ್ ಅವರು ಆಯ್ಕೆ ಮಾಡ್ತಾರಾ? ಏನು ಕತೆ ಅನ್ನೋದು ಭಾಳಷ್ಟು ಕುತೂಹಲ ಉಂಟು ಮಾಡಿದೆ. ತಾವೇನು ಹೇಳ್ತೀರಿ? ಯಾರು ಗೆಲ್ತಾರೆ ಬೆಂಗಳೂರು ಗ್ರಾಮಾಂತರದಲ್ಲಿ? ಮತ್ತು ಯಾರಾಗಬೇಕು ಪ್ರಧಾನಿ? ನರೇಂದ್ರ ಮೋದಿ ಅವರ, ರಾಹುಲ್ ಗಾಂಧಿ ಅವರ? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ TV ಕನ್ನಡಿಗರ ಧ್ವನಿ.